ಡ್ಯಾಂಡ್ರಫ್ ಬರೋ ರೀಸನ್ ಏನು ಅಂದ್ರೆ ಇನ್ನೊಂದು ಟಿಪ್ಸ್ ಏನಪ್ಪ ಕೊಡಕ್ ಇಷ್ಟಪಡ್ತೀನಿ. ಕ್ಯುಟಿಕಲ್ಸ್ ಕೊಟೆಕ್ಸ್ ಮಿಡಲ್ ಅಂತ. ಪದೇ ಶಾಂಪೂಸ್ ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇವ್ರ ಶಾಪ್ ಬಂದ್ಬಿಟ್ಟು ಡಿ ಗ್ರೂಪ್ ಮೇನ್ ರೋಡ್ ಅಲ್ಲಿ ಒಂದು ಸರ್ಟನ್ ಟೈಮ್ಗೆ ಅದು ಮುರ್ದೇ ಹೋಗ್ಬಿಡುತ್ತೆ. ಗಾಡಿ ಹತ್ತ. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೀಕ್ ಆಫ್, ಗಡ್ಡ ಎಲ್ಲ ಜಾಸ್ತಿ ಬಿಟ್ಬಿಟ್ಟಿದೀನಿ. ಗಡ್ಡ ಕೂದಲೆಲ್ಲ ನೋಡ್ದವ್ರೆಲ್ಲ ಜೂನಿಯರ್ ದೇವದಾಸ ಅಂತ. ಸೊ ಇವತ್ತು ನನ್ ಜೊತೆಗೆ ಇದಾನೆ ಕುಶಾಲ್. ನಮಸ್ಕಾರ ಕಣ್ಣಣ್ಣ. ಒಂದೇ ಇರೋ. ಸೊ ಇವತ್ತಿನ ಪ್ಲಾನ್ ಏನು ಅಂದ್ರೆ ಟ್ರಿಮ್ ಮಾಡಿಸ್ಬೇಕು, ಸ್ವಲ್ಪ ಮೇಕ್ ಓವರ್ ಮಾಡೋಣ. ನಾವು ಗ್ರೂಮ್ ಆಗೋಣ. ಲಯನ್ ಕ್ಯಾನ್ ಆಲ್ಸೋ ಗ್ರೂಮ್. ಓಕೆ, ಜೋರಾಗಿ ಏನೋ ಮಾಡ್ತಾ ಇದೀಯಾ? ಮಾಡ್ಬೇಕಲ್ಲಪ್ಪ. ಬರ್ರಿ ನೋಡ್ರಿ ಏನ್ ಮಾಡಿ ನೋಡೋದು ಚಾಲ್ ಅನ್ಬಿಟ್ಟು ನನ್ ಜಿಮ್ ಮೈ ಬ್ರದರ್ ಮೇಟ್ ಎಲ್ಲ ಮೇಟ್. ನೇಮು ಪುಷ್ಪ ಕ್ಯಾಸ್ವಾ ಬಾರ ಗಾಡಿ ಹತ್ತ. ಓಕೆ ಗೈಸ್, ಇವಾಗ ನಾವು ಹೊಡ್ತಾ ಇದೀವಿ. ಬನ್ನಿ ಬಿಲ್ಗೋ ನಡಿಯೋಣ, ಹೋಗೋಣ. ಸೊ ಗೈಸ್, ಏನಂದ್ರೆ ಕುಶಾಲ್ ಒಂದು 2-3 ವೀಕ್ಸ್ ಇಂದ ನಮ್ಗೆ ಸಿಕ್ಕೇ ಇರ್ಲಿಲ್ಲ. ಹೇಳ್ಬೇಕಂದ್ರೆ 2 ವೀಕ್ಸ್ ಅಲ್ಲ, 2-3 ಮಂತ್ಸ್ ಇಂದಾನು ಸಿಕ್ಕಿರ್ಲಿಲ್ಲ. ಇವ್ನು ಎಲ್ಲೋಗ್ಬಿಟ್ಟಿದೆ ಅಂದ್ರೆ, ಎಲ್ಲೋಗಿದ್ವಿ ಸ್ವಾಮಿಗಳೇ? ಎಲ್ಲೂ ಹೋಗಿಲ್ಲ, ಸ್ವಾಮಿ ಪೂಜೆ ಮಾಡಕ್ ಹೋಗಿದೆ. ಸ್ವಾಮಿ ಪೂಜೆ ಅಂದ್ರೆ ಮಾಲೆ ಹಾಕ್ಬಿಡಿ ಸ್ವಾಮಿಗಳೇ. ಅವ್ರು ಅನ್ಕೋಬೇಕು ಇವಾಗ 2 ತಿಂಗಳು ಹಾಕ್ಬಿಟ್ಟಿದ್ರೆ ಅವ್ರ. ಇಲ್ಲ ದೇವ್ರೆ, ಹಾಕಿದೆ 3 ದಿನ. ಹಾಕಿದ್ 3 ದಿನ, ನಾಪತ್ತೆ ಆಗಿದ್ದು 3 ತಿಂಗಳು. 3 ತಿಂಗಳು. ಸೊ ಅದಕ್ಕೆ ಇವತ್ತು ಸಿಕ್ಕವನೆ. ಬನ್ನಿ ಅಣ್ಣ ಹೋಗೋಣ ಅಂತ. ಸೊ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಗೈಸ್, ಇನ್ನೊಂದೇನಪ್ಪಾ ಅಂದ್ರೆ ಇವನು ಆಕ್ಚುಲಿ ಬಂದ್ಬಿಟ್ಟು ಬೆಸ್ಟ್ ಕ್ರಿಕೆಟ್ ಕರೆಕ್ಟ್. ಓಕೆನಾ? ಐ ಆಮ್ ಎ ಪ್ರೊಫೆಷನಲ್ ಕ್ರಿಕೆಟರ್ ಆಲ್ಸೋ. ಹೌದು, ಪ್ರೊಫೆಷನಲ್ ಕ್ರಿಕೆಟರ್. ಸಖತ್ತಾಗಿ ಕ್ರಿಕೆಟ್ ಆಡ್ತಾನೆ. ಅಂಡ್ ನನ್ಗೆ ಏನಪ್ಪ ಆಸೆ ಅಂದ್ರೆ ಇವನು IPL ಹೋಗ್ಬೇಕು. IPL ಹೋಗ್ಬಿಟ್ಟು ನನಗೆ ಕ್ಲೂಗಳು ಕೊಡ್ಬೇಕು. ಕರೆಕ್ಟ್. ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡ್. ಲಾಟ್ರಿ ಈಗ ಬರ್ತಾವಲ್ಲ ಬೆಟ್ಟಿಂಗ್ ಗಳು ಬರ್ತಾವಲ್ಲ. ಸೊ ಬ್ರಾಡ್ ಫಿಲಮ್ ಮಾಡ್ಬಿಟ್ಟಿದೀವಲ್ಲ, ಹೋಗ್ಬಿಟ್ರೆ ಫುಲ್ ಲಗ ನಾನು. ಏನಂತೀರಾ ಕುಶಾಲ್? ಯಾವಾಗ್ರಿ ಹೋಗ್ತೀರಾ? ಹೋಗ್ಬೇಕಣ್ಣ, ದೇವ್ರ ಕಂಡ್ಬಿಡ್ಬೇಕು ಮೇಲ್ಗಡೆಯಿಂದ. ಮೇಲ್ಗಡೆಯಿಂದ ಬಿಟ್ಟಿದ್ದೀನಲ್ಲ ನೋಡಿಲಿ. ಹೋಯ್ತೇನೆ ಒಂದಲ್ಲ ಒಂದಿನ ಹೋಯ್ತಾನೆ. ಬಟ್ ಇವನ್ಗೆ ನಾನು ಜಿಮ್ ಅಲ್ಲಿ ನಾನೇ ಟ್ರೈನ್ ಮಾಡೋದು. ಕರೆಕ್ಟ್. ಎಷ್ಟೇ ದೊಡ್ಡ ಕೋಚ್ ಆಗಿರ್ಬೋದು, ಇವನ್ಗೆ ನಾನೇ ಟ್ರೈನರ್. ಇದೆ ಅಣ್ಣ ಮಿಸ್ಟೇಕ್. ನಾನು ಬೆಂಗಳೂರು ಬಂದು 3 years ಹತ್ತತ್ರ ಆಗ್ತಾ ಇದೆ. ನಾನು ಬಂದಾಗಿಂದ ಆಲ್ಮೋಸ್ಟ್ ನನಗೆ ಒಂದು 4-5 ಕಡೆ ಸಲೂನ್ ನನಗೆ ಸೆಟ್ ಆಗಲಿಲ್ಲ. ನನಗೆ ಸೆಟ್ ಆಗಿದ್ದು ಇವ್ರೊಬ್ರೆ. ಬನ್ನಿ ಅವ್ರನ್ನ ಪರಿಚಯ ಮಾಡಿ. ಸೊ ಗೈಸ್, ಇವರೇ ನಮ್ಮ ಕೂದಲು ಸ್ಕಲ್ಪ್ ಮಾಡೋದು ಮಹೇಶ್ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಬಂದಾಗಿಂದ ಯಾರಿಗೂ ತಲೆ ಕೊಟ್ಟಿಲ್ಲ, ಇವ್ರಿಗೆ ತಲೆ ಕೊಟ್ಟಿಲ್ಲ. ಬೆಂಗಳೂರಿಗೆ ಬಂದು 3 ವರ್ಷ ಆಯಿತು. ಒಂದು 4-5 ಸತಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ತಲೆನ. ಬಟ್ ಅದು ಯಾವುದೂ ನನಗೆ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಇವರೊಬ್ಬರೇ ನನಗೆ ಕರೆಕ್ಟಾಗಿ ಸೆಟ್ ಆಗಿದ್ದು. ಹುಡಿಕೊಂಡು ಬರ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತೆ. ಇವ್ರ ಶಾಪ್ ಬಂದ್ಬಿಟ್ಟು ಡಿ ಗ್ರೂಪ್ ಮೇನ್ ರೋಡಲ್ಲಿ HP ಪೆಟ್ರೋಲ್ ಬಂಕ್ ಆಪೋಸಿಟಲ್ಲೇ ಸಿಗುತ್ತೆ. ಸಮಾಚಾರ ಹೇಳಿ ಬ್ರೋ, ಚೆನ್ನಾಗಿದ್ದೀರಾ? ವ್ಲಾಗ್ ಡೈಲಿ ಮಾಡ್ತಿದ್ರಾ? ಡೈಲಿ ವ್ಲಾಗ್ ಬ್ರೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವ್ರದ್ದು ಪೇಜ್ ಇದೆ, ಫಾಲೋ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಓಕೆ, ಇವ್ರದ್ದು ಕೆಲಸ ನಡೀತಿದೆ. ಮುಗಿದ ತಕ್ಷಣ ನೆಕ್ಸ್ಟ್ ನಂದು. ಅಗೇನ್ ವಿಡಿಯೋ ಸ್ಟಾರ್ಟ್. ನೋಡಿ ಎಷ್ಟು ಊಟ ಕಾಣ್ತೇನೆ. ಏನ್ ಅದ್ಭುತ ಹುಟ್ಟಿಸ್ಬ ನನ್ನ ಮಗನೇ. ನನಗೆ ಗುರು ದೃಷ್ಟಿ ತೆಗಿತಿದೆ. ನಿನ್ಗೆಲ್ಲ ಅಣ್ಣ, ನನಗೆ ತಕ್ಕನೆ ಇಲ್ಲ. ನೋಡೋಣ ಅಲ್ಲಿ ಕಳೆ ನೋಡೋಣ. ಕ್ಯೂಟ್ ಆಗಿದ್ಯಾ, ಬ್ಯೂಟಿಫುಲ್ ಆಗಿದ್ಯಾ? ಕಳೆ ಅಂದ್ರೆ ನಾನು ಅಂದ್ರೆ ಕಳೆ. ಮಹಾಲಕ್ಷ್ಮಿ ಕಳೆ ಕಾಣ್ತಾ ಇದ್ದೀನಿ. ಜೋವಲ್ ಮಾತ್ರ ಇಲ್ಲ ಅಣ್ಣ ಲಕ್ಷ್ಮಿ. ಮುತ್ತೈದೆ ಅಣ್ಣ ನೀನು, ಮುತ್ತೈದೆ ನೀನು ಮಹಾಲಕ್ಷ್ಮಿ. ಜನ ತಪ್ಪು ತಿಳ್ಕೊಬಿಡ್ತಾರೆ. ಬ್ಯೂಟಿಫುಲ್ ನೀನು. ಕ್ಯಾಸ್ವಾ ನೋಡಿಯ ಸೆಲ್ಫಿ. ನಾನು ಹ್ಯಾಪಿ ಆಗಿರೋದು ಇಷ್ಟ ಇಲ್ವೇನೋ ಕೇಸ್ವಾ? ನಾನು ಹ್ಯಾಪಿ ಮಾಡಲ್ವೇನೋ ನೀನು ಕೇಸ್ವಾ? ಪುಷ್ಪ ಒಳಗಡೆ ಪುಷ್ಪ ಬಗ್ಗದೇ ಇಲ್ಲ.
ನಾನು ಹೇಳೋದಂಗೆ ಹಗ್ಗದು ಬಗ್ಸದೇ ಇಲ್ಲ, ಬಗ್ಗದೇ ಇಲ್ಲ. ಬಗ್ಗದೇ ಇಲ್ಲ. ನಮ್ಗೇನ್ ಅನ್ಕೋಬಿಟ್ಟಿದ್ರು ನೀವು? ಜಿಮ್ಮಲ್ಲಿ ಡೆಡ್ ತೋರಿಸ್ಬೇಕಂತ ಈ ಮುಂಚೆ ಬಾಂಬೆಲಿ ಏನ್ ಮಾಡ್ತಿದ್ರಿ ಅಂತ ಎಷ್ಟೆಲ್ಲ ಕೇಳ್ತಾರೆ ಗೊತ್ತಲ್ಲ? ಏನ್ ಮಾಡ್ತಿದ್ರಿ ಅಣ್ಣ? ಬಾಂಬೆಲಿ ರೌಡಿಸಮ್. ಯಾವುದು ರೌಡಿಸಮ್? ಯಾವ ಸ್ಕೂಲಲ್ಲಿ? ನಮ್ ಸ್ಕೂಲ್ ಸ್ಟೂಡೆಂಟ್ ತರಾನೇ ಕಾಣ್ತಿದ್ಯಾ ನೀನು? ನಾನು ನೋಡಿಲ್ವಾ ಆ ಸ್ಕೂಲ್ ಪ್ರಿನ್ಸಿಪಲ್ ನಾನು? ಆಯಿಲ್ ಹಾಕ್ಬಿಟ್ಟಿದೆ, ಎಣ್ಣೆ ಹಾಕ್ಬಿಟ್ಟಿದೆ ತಲೆಗೆ. ಅದನ್ನೇ ಅವ್ರು ಕೇಳ್ತಾವ್ರೆ, ಲೈಕ್ ಆಯಿಲ್ ಜಾಸ್ತಿ ಅಪ್ಲೈ ಮಾಡ್ಬಿಟ್ಟಿದ್ದೀರಾ, ಲೈಕ್ ವಾಶ್ ಮಾಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಜಾಸ್ತಿ ಶಾಂಪು ಹಾಕಿ ಅಂತ ಮಾಡಿರೋದೆ ಕಷ್ಟಪಟ್ಟು ಯಾವ ತರ ಮಾಡಿಸಿಲ್ಲ ಬ್ರೋ? ಲೇಯರ್ ಬರಲಿ ಅಲ್ಲ, ಹ್ಞೂ ಫೆದರ್ ಲೆಂತ್ ಹಿಂಗೆ ಇರಲಿ ಅಲ್ಲ, ಲೆಂತ್ ಇರಲಿ, ಫ್ರಂಟ್ ಅಲ್ಲಿ ಸ್ವಲ್ಪ ಲೆಂತ್ ಲೆಂತ್ ಜಾಸ್ತಿ ಶಾರ್ಟ್ ಮಾಡೋದು ಬೇಡ. ಓಕೆ, ಸ್ವಲ್ಪ ಸೈಡಿಗೆ ಹಿಂಗೆ ಹಾಕೊಂತಾರೆ, ಲೇಯರ್ ಇರಲಿ. ಸ್ವಲ್ಪ ವಾಲ್ಯೂಮ್ ಇದು ಮಾಡ್ಕೊಂಡು ವಾಲ್ಯೂಮ್ ಬೌನ್ಸ್ ಆಗಬೇಕು. ಓಕೆ ಓಕೆ ಓಕೆ. ಯೂಶಲಿ ಹೇರ್ನ ನಾನು ಲೆಂತ್ ಬಿಟ್ಬಿಡ್ತೀನಿ ಪೋನಿ ಹಾಕಕ್ಕೆ. ಇವಾಗ AC ಆಗಲ್ಲ, ಕೆಲಸ ಮಾಡ್ಬೇಕಾದ್ರೆ ತುಂಬ ಹೇರ್ ಫಾಲ್ ಆಗುತ್ತೆ. ಸೊ ನಾನು ಶಾರ್ಟ್ ಮಾಡಿಸ್ತಾ ಇರ್ತೀನಿ ಅವಾಗ ಅವಾಗ. ಬನ್ನಿ ಔಟ್ಪುಟ್ ಹೆಂಗೆ ಕಾಣುತ್ತೆ ನೋಡೋಣ ಲಾಸ್ಟಲ್ಲಿ. ಸರ್ ಏನಾದರೂ ಕುಡಿತೀರಾ? ನಾನೇನು ಕುಡಿಯಲ್ಲ. ಇರ್ಲಿ ಕುಡೀರಿ. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಕುಡಿಯಲ್ಲ. ಜ್ಯೂಸ್ ಕೂಡ ಶೀತ ಆಗಿದೆ. ಡಿಕಾಕ್ಷನ್ ನೀರು ಮಿಕ್ಸ್ ಮಾಡ್ಕೊಂಡು ಏನು ಬೇಡ ಅಣ್ಣ, ಇರ್ಲಿ ಕುಡಿಯೋಣ. ಅವೆಲ್ಲ ಕುಡಿಯಲ್ಲ ನಾನು. ವೆರಿ ಗುಡ್ ಬಾಯ್. ಓ ಮೈ ಗಾಡ್. ಸೊ ಮಹೇಶ್ ಬ್ರಾ, ಏನಂದ್ರೆ ಯೂಶಲಿ ಆಲ್ಮೋಸ್ಟ್ ಎಲ್ರಿಗೂ ವಿಂಟರ್ ಸಮ್ಮರ್ ಏನೇ ಬರ್ಲಿ ಡ್ಯಾಂಡ್ರಫ್ ಅನ್ನೋದೊಂದು ಎಲ್ಲಾರ ಹತ್ರನೂ ಇರುತ್ತೆ. ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಏನಾದ್ರು ನೀವು ರೆಮಿಡಿ, ಏನಾದ್ರು ಮೆಡಿಸನ್ ಏನಾದ್ರು ಇದೆಯಾ? ಫಸ್ಟ್ ಡ್ಯಾಂಡ್ರಫ್ ಬರೋ ರೀಸನ್ ಏನು ಅಂದರೆ, ಸೊ ಒಂದು ವಾಟರ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಜಾಸ್ತಿ ಡಸ್ಟಲ್ಲಿ ಓಡಾಡ್ತಿರ್ತಾರೆ. ಸೊ ಯಾವ್ದಾದ್ರು ಶಾಂಪೂ ಕಂಡೀಷನರ್ ಈ ಥರ ಎಲ್ಲ ಚೇಂಜಸ್ ಮಾಡ್ತಾರೆ. ಸೊ ಚೇಂಜಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ವಾಟ್ರ್ ಹಾರ್ಡ್ ಇದ್ದಾಗ ಬರೋದೇ ಅಂದರೆ ಆ ಹಾರ್ಡ್ ವಾಟ್ರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಸ್ಕಾಲ್ಪಲ್ಲಿ ಸ್ವೆಟ್ ಆಗುತ್ತೆ, ಸ್ವೆಟ್ ಆದಾಗ ಅದು ಮತ್ತು ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ಮತ್ತು ಡಸ್ಟು ಆಯಿಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ಸ್ಕಾಲ್ಪಲ್ಲಿ. ಅವಾಗ ಏನಾಗುತ್ತೆ, ಎಲ್ಲ ಸೇರ್ಕೊಂಡು ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿ ಡ್ಯಾಂಡ್ರಫ್ ಆಗುತ್ತೆ ಒಂದು. ಓಕೆ ಓಕೆನಾ? ಅದು ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಡ್ಯಾಂಡ್ರಫಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಎಲ್ಲ ಆಗುತ್ತೆ. ಮತ್ತೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್, ಪಿಂಪಲ್ಸ್ ಆಗ್ತಾ ಇರುತ್ತೆ, ಸ್ಕಾಲ್ಪ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಹೌದು. ಸೊ ಅದರಿಂದ ಮತ್ತೆ ಈಗ ಹೆಡ್ ಪೋರ್ಷನ್ ಇದೆಯಲ್ಲ, ಇದೆಲ್ಲ ಬ್ಲಾಕ್ನೆಸ್ ಬರೋದು. ಓಕೆ, ಸ್ಕಿನ್ ಎಲ್ಲ ಪ್ಯಾಚಿ ಥರ ಆಗೋದು. ಸೊ ಅದೇನೋ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ ಅಂದ್ರೆ, ಅತಿಯಾಗಾದಾಗ ಸೋರಿಯಾಸಿಸ್ ತರ ಆಗುತ್ತೆ. ಓಕೆ ಓಕೆ ಓಕೆ. ಪೌಡರ್ ತರ ಉದ್ರೋದು, ಸೋರಿಯಾಸಿಸ್. ಅದಕ್ಕೆ ಸೊಲ್ಯೂಷನ್ ಬಂದು, ಸೊ ನಮ್ಮದಲ್ಲಿ ಬಂದು ಪ್ರೊಫೆಷನಲ್ ಟ್ರೀಟ್ಮೆಂಟ್ ಇದೆ. ಓಕೆ. ಸೊ ಏನ್ ಪ್ರೆಸೆಂಟ್ ಅಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತಲ್ಲ, ಬ್ಯಾಕ್ಟೀರಿಯಾ ಎಲ್ಲ ಕಿಲ್ ಆಗುತ್ತೆ ಪ್ರೆಸೆಂಟ್ ಟ್ರೀಟ್ಮೆಂಟ್ ಮಾಡಿದಾಗ. ಸೊ ಹೋಮ್ ಕೇರ್ಗೆ ಶಾಂಪೂ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಶಾಂಪೂ ಕೊಟ್ಟು ಮತ್ತೆ ವಾಟರ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಸಾಫ್ಟ್ ವಾಟರ್ ಯೂಸ್ ಮಾಡಬೇಕಾಗುತ್ತೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಫಿಲ್ಟರ್ ನೀರು ಯೂಸ್ ಮಾಡ್ತೀನಿ ತಲೆಗೆ. ಅಟ್ಲೀಸ್ಟ್ ಯಾಕೆಂದ್ರೆ ಫುಲ್ ಬಾಡಿಗೆ ಫಿಲ್ಟರ್ ನೀರು ಯೂಸ್ ಮಾಡಕ್ ಆಗಲ್ಲ, ಬರೀ ಹೆಡ್ ವಾಶ್ ಮಾತ್ರ. ಲಾಸ್ಟಿಗೆ ಫೈನಲಿ ಸ್ನಾನ ಎಲ್ಲ ಆದ್ಮೇಲೆ ಅಟ್ಲೀಸ್ಟ್ ಫಿಲ್ಟರ್ ವಾಟರ್ನ, ಸೊ ಹೇರ್ ಫೇಸ್ ಎರಡನ್ನೂ ಕೂಡ ಕ್ಲೀನ್ ಮಾಡ್ಕೊಂಡು ಅವಾಗ ಏನಾಗಿರುತ್ತೆ ಅಂದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಗ್ಲೋ ಆಗಿ ಹೇರ್ ಕೂಡ ಚೆನ್ನಾಗಿರುತ್ತೆ. ಸೊ ಯೂಶಲಿ ನೀವು ನೋಡಿರ್ತೀರಾ, ನಾನು ಯಾವಾಗ್ಲೂ ಕ್ಯಾಪ್ನ ಕ್ಯಾರಿ ಮಾಡ್ತಿರ್ತೀನಿ. ನನ್ ತುಂಬಾ ಕ್ಲೋಸ್ ಇರೋರು ಗೊತ್ತಿರುತ್ತೆ. ನಾನು ಕ್ಯಾಪ್ ಏನಕ್ಕೆ ಕ್ಯಾರಿ ಮಾಡ್ತೀನಿ ಜಾಸ್ತಿ ಅಂದ್ರೆ ಡಸ್ಟ್ಗೋಸ್ಕರನೇ. ಆಲ್ಮೋಸ್ಟ್ ತುಂಬಾ ಜನಕ್ಕೆ ಜಾಸ್ತಿ ಡ್ಯಾಂಡ್ರಫ್ ಇದೆ ಇಲ್ಲಿ. ಈ ಸರೌಂಡಿಂಗ್ ಅಂತ ತುಂಬಾ ಹಾರ್ಡ್ ವಾಟರ್ ಇದೆ, ಬೋರ್ ನೀರ್ ಎಲ್ಲ ಹಾರ್ಡ್ ವಾಟರ್ ಇದೆ. ತುಂಬಾ ಜನಕ್ಕೆ ಅದೇ ಇದೆ. ಬಟ್ ತುಂಬಾ ಜನಕ್ಕೆ ನಾನು ಅದು ಏನು ಡ್ಯಾಂಡ್ರಫ್ ಇದೆ, ಏರ್ ಫಾಲ್ ಆಗ್ತಿದೆ, ಅದನ್ನೆಲ್ಲ ನಾನು ಕಡಿಮೆ ಮಾಡ್ತಿದ್ದೀನಿ. ಓಕೆ, ತುಂಬಾ ಕ್ಲೈಂಟ್ಸ್. ಸೂಪರ್ ಬ್ರಾ. ನಾವು ಕಂಡೀಷನರ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಬಿಕಾಸ್ ಸಿಲ್ಕಿ ಇರ್ಲಿ ಕೂದಲು ಚೆನ್ನಾಗಿರುತ್ತೆ, ಅಟ್ ಪ್ರೆಸೆಂಟ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅದು ಕಂಡೀಷನರ್ ಒಳ್ಳೇದಾ ಇಲ್ಲ? ಕಂಡೀಷನರ್ ತುಂಬಾ ಒಳ್ಳೇದು, ಯಾಕೆಂದ್ರೆ ಏರ್ ಅಲ್ಲಿ 3 ಲೇಯರ್ ಬರುತ್ತೆ. ಓಕೆ, ಕ್ಯೂಟಿಕಲ್ಸ್, ಕೋಟೆಕ್ಸ್, ಮಿಡಲ್ ಅಂತ. ಓಕೆ ಓಕೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಶಾಂಪೂ ಹಾಕಿ ವಾಶ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕ್ಯೂಟಿಕಲ್ಸ್ ಎಲ್ಲ ಓಪನ್ ಆಗುತ್ತೆ, ಫಸ್ಟ್ ಲೇಯರ್ ಓಪನ್ ಆಗಿ. ಸೊ ಏರ್ ಅಲ್ಲಿ ಏನ್ ಡಸ್ಟ್, ಆಯಿಲ್ ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಶಾಂಪೂ ವಾಶ್ ಮಾಡಿ ಕ್ಲಿಯರ್ ಮಾಡುತ್ತೆ. ಸೊ ಮತ್ತೆ ಕ್ಯೂಟಿಕಲ್ಸ್ ಓಪನ್ ಆಗಿರೋದು ಮತ್ತೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಆಗಲಿ ಏನಾಗುತ್ತೆ, ಮತ್ತೆ ಡಸ್ಟ್ ಎಲ್ಲ ಸೇರ್ಕೊಂಡು ಬೇಗ ಡ್ರೈ ಆಗುತ್ತೆ ಏರು. ಸೊ ಅದನ್ನ ಕ್ಯೂಟಿಕಲ್ಸ್ ಕ್ಲೋಸ್ ಮಾಡಬೇಕು ಅಂದ್ರೆ ಮಾಸ್ಕ್ ಇಲ್ಲ ಕಂಡೀಷನರ್ ಹಾಕ್ಬೇಕು. ಮಾಸ್ಕ್ಗೂ ಕಂಡೀಷನರ್ಗೂ ಏನ್ ಡಿಫ್ರೆನ್ಸ್? ಏನಿಲ್ಲ, ಬಟ್ ಎರಡು ಒಂದೇ ವೇಲ್ ವರ್ಕ್ ಆಗುತ್ತೆ. ಓಕೆ, ಬಟ್ ಮಾಸ್ಕ್ ಸ್ವಲ್ಪ ಯೂಶಲಿ ಹಾರ್ಡ್ ಇರುತ್ತೆ, ಕ್ರೀಮ್ ತರ, ಕ್ರೀಮ್ ವೈಸ್ ಅಲ್ಲಿ. ಇದು ಬಂದು ಸ್ವಲ್ಪ ಜೆಲ್ ಬೇಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ಮಾಸ್ಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡ್ಬೋದಾ? ಅದೇನಪ್ಪ ಅಂದ್ರೆ ಸ್ಕಾಲ್ಪಿಗೆ ಟಚ್ ಮಾಡಬಾರ್ದು. ಸ್ಕಾಲ್ಪಿಗೆ ಟಚ್ ಮಾಡಿ ಸ್ಕಾಲ್ಪಿಗೆ ಶಾಂಪೂ ತರ ಹಾಕೊಂಡು ಯೂಸ್ ಮಾಡಿದ್ರೆ ಏರ್ ಫಾಲ್ ಆಗುತ್ತೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಶಾಂಪೂ ತರ ಸ್ಕಾಲ್ಪಿಗೆ ಹಾಕೊಂಡು ತೊಳ್ಕೊಂತಾರೆ.
ಸ್ಕಾಲ್ಪಿಗೆ ಹಾಕ್ಬಾರ್ದು. ಬರೀ ಏನು ಲೆಂತ್ ಏರ್ ಇರುತ್ತಲ್ಲ, ಲೆಂತ್ ಏರಿಗೆ ಹಾಕೊಂಡು ನೀಟಾಗಿ ವಾಶ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಸೊ ಏರ್ ಸಿಲ್ಕಿಯಾಗಿ ಚೆನ್ನಾಗಿರುತ್ತೆ, ಡ್ರೈ ಆಗಲ್ಲ, ಡ್ಯಾಮೇಜ್ ಆಗಲ್ಲ, ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಅದೆಲ್ಲ ಹೋಮ್ ಕೇರ್ ಮೇಂಟೆನೆನ್ಸು ಮಾಡಬೇಕು, ಎಷ್ಟೋ ಜನ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ, ಹೋಮ್ ಕೇರ್ ಮೇಂಟೆನೆನ್ಸ್ ನೀಟಾಗಿ ಮಾಡಿ, ಏರ್ ಚೆನ್ನಾಗಿರುತ್ತೆ, ಏರ್ ಡ್ರೈ ಆಗಲ್ಲ, ಫ್ರಿಜಿ ಇರಲ್ಲ ಜಾಸ್ತಿ. ಫ್ರೀಸಿ ಆಗ್ಬಿಡುತ್ತೆ. ಹೌದು. ಸೊ ಗೈಸ್ ಗೊತ್ತಾಯ್ತಲ್ಲ, ಕಂಡೀಷ್ನರ್ನ ನೀವು ವೀಕ್ಲಿ ಒಂದು ಬೇಸಿಸಲ್ಲಿ ಯೂಸ್ ಮಾಡ್ಬೋದಲ್ಲ. ಏರ್ ವೈಸಲ್ಲಿ ಯಾರಿಗೆ ಏನೇ ಡೌಟ್ ಇದ್ರು ಸೊ ನನ್ನ ಪೇಜು ಇದೆ, ಫಾಲೋ ಮಾಡ್ಕೊಳ್ಳಿ. ನಂಬರು ಬೇಕಾದ್ರೆ ಹಾಕಿರ್ತೀನಿ. ಸೊ ನನ್ನ ಶಾಪ್ ಇರುತ್ತೆ, ಅಡ್ರೆಸ್ಸು ಹಾಕಿರ್ತೀನಿ. ಸೊ ಲೊಕೇಶನ್ ಎಲ್ಲ ಚೆಕ್ ಮಾಡ್ಕೊಬೇಕಾದ್ರೆ ಕಾಲ್ ಮಾಡಿ, ಇಲ್ಲ ಲೊಕೇಶನಿಗೆ ಬನ್ನಿ. ಸೊ ಡೈರೆಕ್ಟಾಗಿ ನಿಮ್ಮ ಏರ್ ಹೆಂಗಿದೆ ಅದೆಲ್ಲ ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಏರ್ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಇರುತ್ತೆ ಅಂತ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಗೈಸ್ ಹೇರ್ ಕಟ್ಟು ಮತ್ತು ಟ್ರಿಮ್ಮಿಂಗು ಆಲ್ಮೋಸ್ಟ್ ಮುಗಿದಿದೆ. ಹೇರ್ ಸೆಟ್ ಮಾಡ್ತಾರೆ. ಗೈಸ್ ಹೆಂಗೈತೆ ಕಮೆಂಟ್ ಮಾಡಿ. ಓಕೆ, love with my hairstyle. Thank you bro, thank you so much for making me so hot. Hope I'm looking so good. ಅದಕ್ಕೆ ಕಾರಣ ಇವರೇ. ಡನ್, ಬನ್ನಿ ಬ್ರಾ, ಬಿಲ್ ಹಾಕ್ಬಿಡಿ ನಮಗೆ. ಓಕೆ ಗೈಸ್, ಫೈನಲಿ ನನ್ನ ಲುಕ್ ಹೆಂಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಇವ್ರಿಗೆ ಕೇಳೋಣ, ನನಗೆ ಕಟಿಂಗ್ ಮಾಡಿ ಇವ್ರಿಗೆ ಹೆಂಗೆ ಅನ್ನಿಸ್ತು ನನ್ನ ಕೂದಲು ಮುಟ್ಟಿ ಅಂತ. ಸರಿ, ನಾನು ರೆಗ್ಯುಲರ್ ಆಗಿ ಮಾಡ್ತಿರ್ತೀನಿ, 3 ಇಯರಿಂದ ಕಂಟಿನ್ಯೂಸ್ ಮಾಡ್ತಿದ್ದೀನಿ. ಸೊ ಅವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ಅವರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಆ್ಯಕ್ಚುಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನನಗಿನ ಜಾಸ್ತಿ ಅಲ್ಲಿ ನೋಡಿ, ಅಲ್ಲಿ ಅವರೆಲ್ಲ ನಗ್ತಾವ್ರೆ, ಏನಕ್ಕೆ ನಗ್ತಾವ್ರೆ ಗೊತ್ತಿಲ್ಲ, ಫುಲ್ ನಗ್ತಾವ್ರೆ. ಇಟ್ಸ್ ಓಕೆ, ಅವರು ಕೇಳೋಣ. ಹೌ ಆಮ್ ಐ ಲುಕಿಂಗ್? ಆಮ್ ಐ ಲುಕಿಂಗ್ ಗುಡ್? ಇಸ್ ದಟ್ ಗುಡ್? ತೋರಿಸಿದ್ರು ಅವ್ರನ್ನ. ಓಕೆ, ಅವ್ರ ವಿಡಿಯೋ ಬರ್ಬೋದು. ಇರ್ಲಿ ಬನ್ನಿ, ಕಮ್ಮಿಯರ್ ಅಪ್ಪ ಆಯ್ಯೆ ಅಪ್ಪ ನಾಚ್ಕೇತವ್ರೆ ಅಕ್ಕ. ಓಕೆ ಗೈಸ್, ಕಮ್ ವಿಲ್ ಮೂವ್. ಬಿಲ್ ಮಾಡ್ಬಿಟ್ಟು ಮೂವ್ ಆಗೋಣ. ಇವಾಗ ಸರಿಗಮಪಲ್ಲೆಲ್ಲ ನೋಡಿರ್ತಾರೆ, ಕೇಳಿ. ಸರಿಗಮಪಲ್ಲೆಲ್ಲ ನೋಡಿರ್ತೀರ. ನಾನು ಅಂದ್ರೆ ಆಡು ಅಂದ್ರೆ ನಾನು, ಆಡು ಅಂದ್ರೆ ಇವನು ಅಂದ್ರೆ ಆಡು, ಆಡುಗಾರ. ಪ್ರೀತಿಯ ಊರ ನಾಯಕಿ ಎಲ್ಲಪ್ಪ ನಿನ್ ಪ್ರೀತಿಯ ಊರ ನಾಯಕಿ. ಯಾರು ಇಲ್ಲ, ಬರೀ ಡವು ತಲೆ ಕೆಡಿಸ್ಕೋಬೇಡ, ನಂಗೆ ಗೊತ್ತಿರೋರು. ನೋ ವೇ, ಯಾರು ಇಲ್ಲ, ಮರ್ತೋಗ್ಬಿಟ್ಟಿರ. ಓಟ ಕುಶಾಲು. ಓಟೆ. ಫೈನಲಿ ಗೈಸ್, ಕುಶಾಲ್ ಅವರು ಹೊರಡ್ತಾ ಇದ್ದಾರೆ. ತಗೊಳ್ಳಿ ನಿಮ್ಮ ವಸ್ತು. ದಪ್ಪನ ಹಿಂಗ್ ಕಾಣ್ತೈತೆ ಅಷ್ಟೇ. ಗನ್ನಡ ನೀನು, ಹೇಳು. ಗನ್ನು ಯಾವ್ದೋ ಫಿಲಮಲ್ಲ ಇದೇನು, ಸಾಧುಕೋಕಿಲ್ಲ, ಇದು ರಾಳೇನು. ಈಗ್ಲೇ ಹಿಂಗಿದ್ರೆ ಈಗ ಅವಾಗಿನ ಹೆಂಗಿತ್ತ ಕಬ್ಬಣನ, ಈಗ್ಲೇ ಹಿಂಗಿದ್ರೆ ಅವಾಗಿನ ಹೆಂಗಿತ್ತು. ಓಕೆ ಬೈ ಕುಶಾಲ್, ಇನ್ನೊಂದ್ಸತಿ ಹೇಳ್ಬಿಡು. ಗೈಸ್, ಇವಾಗ ಕುಶಾಲು ಮನೆಗೆ ಹೋದ, ನಾವು ಮನೆಗೆ ಬಂದು. ಈಗ ನಂಗೆ ಯಾಕೋ ತಲೆ ಸ್ನಾನ ಮಾಡಕ್ಕೆ ಮನ್ಸಿಲ್ಲ, ಕೂದಲಾಗ್ಬಿಡುತ್ತಲ್ಲ ಅಂತ ಭಯನಕ್ಕಿನ ಬೇಜಾರು. ಸೊ ನಿಮ್ಗೆ ನಾನು ಅವಾಗ ಹೇರ್ ಕೇರ್ ರೊಟೀನ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಯು ಗೈಸ್ ವಾಂಟ್ ಹೇರ್ ಕೇರ್ ರೊಟೀನ್ ಟಿಪ್ಸ್ ಎನಿಥಿಂಗ್, DM ಮಾಡಿ.
ಓಕೆ, ಡನ್. ಐ ವಿಲ್ ಟೇಕ್ ಅ ಬಾತ್ ಆ್ಯಂಡ್ ಐ ಕ್ಯಾಚ್ ಯು ಗೈಸ್ ಲೇಟರ್. ಸೊ ಗೈಸ್, ನೋಡಿದ್ರಲ್ಲ ಇವತ್ತು ನಂದು ಹೇರ್ ಟ್ರಿಮ್ಮಿಂಗ್ ಮತ್ತು ಬಿಯರ್ಡ್ ಕಂಪ್ಲೀಟ್ ಆಗಿ ಟ್ರಿಮ್ ಆಯಿತು. ಆ್ಯಂಡ್ ನಾನು ಏನು ನಿಮಗೆ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಫ್ ಯು ವಾಂಟ್ ಯುವರ್ ಹೇರ್ ಇನ್ ಗುಡ್ ಕಂಡೀಷನ್ ವಿತ್ ಅ ಗುಡ್ ವಾಲ್ಯೂಮ್ ವಿತ್ ಅ ಗುಡ್ ಹೆಲ್ದಿ ಹೇರ್, ಇಫ್ ಯು ವಾಂಟ್ ಮೀನ್ಸ್ ಏನು ಮಾಡಬೇಕು ಅಂದರೆ ಏನೂ ಮಾಡೋಂಗಿಲ್ಲ. ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಪದೇ 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 ಶ್ಯಾಂಪೂಸ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ನೀವು ನಿಮ್ಮ ಫುಡ್ಡಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ಸ್ ಇರಬೇಕು ಆ್ಯಂಡ್ ಕಾಪ್ಸ್ ಇರಬೇಕು. ಪ್ರೋಟೀನು ಮತ್ತು ಫೈಬರು ಮಸ್ಟ್ ಆ್ಯಂಡ್ ಶುಡ್ ಕೂದಲಿಗೆ ಇರಲೇಬೇಕು. ಮೇಲ್ಗೆ ಟೆಸ್ಟೋಸ್ಟೆರೋನ್ ಲೆವೆಲ್ಲು ಪೀಕಲ್ಲಿ ಇರಬೇಕು. ಟೆಸ್ಟೋಸ್ಟೆರೋನ್ ಲೆವೆಲ್ಲು ಮೇಲ್ ಹಾರ್ಮೋನು, ಅದು ಮೇಯ್ನು ಆ್ಯಕ್ಚುಲಿ ಮೇಲ್ಗೆ. ಅದು ಚೆನ್ನಾಗಿತ್ತು ಅಂದರೆ ಬಿಯರ್ಡ್ ಆಗಲಿ ಕೂದಲಾಗಲಿ ಎಲ್ಲ ಚೆನ್ನಾಗಿದೆ. ಲೇಡೀಸ್ಗೆ ಅಂತ ಬಂದರೆ ಈಸ್ಟ್ರೋಜನ್ ಲೆವೆಲ್ಲು. ವುಮೆನ್ಸು ತುಂಬ ಫೇಸ್ ಮಾಡ್ತಿರ್ತಾರೆ ಇವಾಗ. ಏನು ಅಂದರೆ ಲೈಕ್ ಹಾರ್ಮೋನ್ ಇಂಬ್ಯಾಲೆನ್ಸು ಮತ್ತು PCOD ಪ್ರಾಬ್ಲಮ್ಸು, ಇನ್ನು ಇರುತ್ತೆ ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್. ಬಟ್ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೋಬೇಕು, ನೀಟಾಗಿರಬೇಕು ನಿಮಗೆ ಅಂದರೆ ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ವರ್ಕೌಟ್ ಇರಬೇಕು, ಡೈಲಿ ರೂಟೀನಲ್ಲಿ ಚೆನ್ನಾಗಿರಬೇಕು, ಸ್ಲೀಪ್ ಇರಬೇಕು ಆ್ಯಂಡ್ ವಾಟರ್ ಇಂಟೇಕ್ ಸಖತ್ತಾಗಿರಬೇಕು. ಇನ್ನೊಂದು ಟಿಪ್ಸ್ ಏನಪ್ಪ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆಯಿಲ್ ಮಾತ್ರ ಕೂದಲಿಗೆ ಚೆನ್ನಾಗಿ ಹಾಕಿ. ಅಂದರೆ ನೀವು ಹಾಕ್ಬಿಟ್ಟು ಓವರ್ ನೈಟ್ ಎಲ್ಲ ಬಿಟ್ಬಿಡೋದು ಆ್ಯಂಡ್ ಓವರ್ ಡೇ ಫುಲ್ ಬಿಟ್ಬಿಟ್ಟು ರೋಡೆಲ್ಲ ತಿರ್ಕೊಂಡು ಬರೋದು, ಡಸ್ಟ್ ಕೂರಿಸ್ಕೊಳ್ಳೋದು ಕೂದಲಿಗೆ, ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡಿದಾಗೆಲ್ಲ ಏನಾಗುತ್ತೆ ಅಂದರೆ, ಈಗ ಫಂಗಸ್ ಇರುತ್ತೆ, ಈಗ ಡ್ಯಾಂಡ್ರಫು ಇದೆಲ್ಲ ಫಂಗಲ್ಸೇ ಇವೆಲ್ಲ. ಇದಕ್ಕೆ ಆಯಿಲ್ ಅಂದರೆ ತುಂಬ ಇಷ್ಟ, ಆಯಿಲ್ನೇ ತಿನ್ನುತ್ತೆ. ಅದಕ್ಕೆ ಊಟನೇ ಆಯಿಲು. ಡ್ಯಾಂಡ್ರಫ್ಗಾಗಲಿ ಮತ್ತು ಫಂಗಸ್ಗಾಗಲಿ ಇವೆಲ್ಲದಕ್ಕೂ ಆಯಿಲೇ ಫುಡ್ಡು. ಜಾಸ್ತಿ ನೀವು ಆಯಿಲ್ ಹಾಕ್ಬಿಟ್ಟು ಒಂದು ದಿನ ಫುಲ್ ಬಿಡ್ತೀನಿ ಆ್ಯಂಡ್ ಹೊರಗಡೆ ಡಸ್ಟಲ್ಲಿ ಓಡಾಡ್ತೀನಿ ಅಂದರೆ ಅದೆಲ್ಲ ಆಗಲ್ಲ, ಚೆನ್ನಾಗಿ ಬರಲ್ಲ, ಕೂದಲು ಹಾಳಾಗ್ಬಿಡುತ್ತೆ. ಆ್ಯಂಡ್ ಹುಡುಗರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಹೊರಗಡೆ ಹೋಗ್ಬೇಕಾದ್ರೆ ಡಸ್ಟಿಗೆ ಹೋಗ್ತಾ ಇದ್ದೀರಾ ಅಂದರೆ ವೇರ್ ಹೆಲ್ಮೆಟ್. ಕೂದಲನ್ನ ನೀವು ಕ್ಯಾಪಿಂದ ಕವರ್ ಮಾಡಿ, ಇಲ್ಲ ಹೇರ್ ಸೆರಮ್ ಯೂಸ್ ಮಾಡಿ. ಹೇರ್ ಸೆರಮ್ ಅಂತ ಹೇಳಿದ್ಮೇಲೆ ನನಗೆ ನೆನಪಾಯಿತು. ಹೇರ್ ಸೆರಮ್ಮು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ಸ್ ಅ ಕವರ್ ಟು ಯುವರ್ ಹೇರ್, ಲೈಕ್ ಪ್ರೊಟೆಕ್ಷನ್. ಓಕೆನಾ? ನಿಮಗೆ ಕೂದಲಿಂದ ಡಸ್ಟ್ ಏನಾದರೂ ಬಿದ್ದರೆ ಅದ್ರ ಮೇಲ್ಗಡೆ, ಇವಾಗ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಗೊತ್ತಾ, ಟ್ಯಾನ್ ಆಗಬಾರ್ದು ಅಂತ, ಲೈಕ್ ಅದೇ ಥರನೇ ಸಿರಮ್. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ, ಇಟ್ಸ್ ಓಕೆ. ಬಟ್ ಹೇರ್ ಸಿರಮ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೊಂದು, ಎಲ್ಲರೂ ಕೇಳ್ತಾರೆ ನನಗೂ ಈ ಥರ ಸಿಲ್ಕಿ ಹೇರ್ ಬಂದ್ಬಿಡುತ್ತಾ, ಬೌನ್ಸಿ ಹೇರ್ ಬಂದ್ಬಿಡುತ್ತಾ? ನೋ, ಜೆನೆಟಿಕ್ಸ್ ಪ್ಲೇ ಮೇಜರ್ ರೋಲ್ ಇನ್ ದಿಸ್. ಓಕೆನಾ? ನೀವು ಜಾಸ್ತಿ ಸಿಲ್ಕಿಯಾಗಿ ನಿಮ್ಮ ಕೂದಲು, ನಿಮ್ಮ ಅಪ್ಪ ಅಮ್ಮನ ಕೂದಲು, ನಿಮ್ಮ ದೇವ್ರು ಹೆಂಗೆ ಕೊಟ್ಟಿರ್ತಾನೆ ಹಂಗೆ ಇರುತ್ತೆ. ಬಟ್ ಅದನ್ನು ನೀವು ಮೇಂಟೈನ್ ಮಾಡಬೇಕು. ಅರ್ಥ ಆಗ್ತಿದೆ? ಇವಾಗ ಕೂದಲು ಇವಾಗ ನಾನು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಡೋಕ್ಕಾಗಲ್ಲ. ನಂದುವೇ ಇವಾಗ ನಾನು ನೆಟ್ಟಿಗೆ ಸ್ನಾನ ಮಾಡಿಲ್ಲ, ಇವಾಗ ನಾನು ಹೆಂಗೆಂಗೋ ಇರ್ತೀನಿ, ಆಯಿಲ್ ಅಪ್ಲೈ ಮಾಡಲ್ಲ ಅಂದಾಗ ನನ್ನ ಕೂದಲು ಬ್ರೋಕ್ ಆಗಿಬಿಡುತ್ತೆ, ಹೆಂಗೆಂಗೋ ಆಗಿಬಿಡುತ್ತೆ. ನೀವು ಅಂದ್ಕೊಂಡಿರಲ್ಲ ಆ ಮಟ್ಟಿಗೆ ವಿಚಿತ್ರವಾಗಿರ್ತೀನಿ ನಾನು. ಬಟ್ ನೀವು ಮೇಂಟೈನ್ ಮಾಡಬೇಕು, ಪ್ರತಿಯೊಂದನ್ನು ಮೇಂಟೈನಲ್ಲೇ ಇರುತ್ತೆ. ಇವಾಗ ನೀವು ಮೂವೀಸಲ್ಲಿ ನೋಡಿರ್ತೀರ, ಅವ್ರ ಕೂದಲು ಬೌನ್ಸಿ ಆಗಿರುತ್ತೆ, ಹಿಂಗಿರುತ್ತೆ ಹಂಗಿರುತ್ತೆ. ಎವ್ರಿ ಟೈಮ್ ಹಂಗೆ ಇರಲ್ಲ. ದೇ ವಿಲ್ ಯೂಸ್ ಸೆರಮ್ ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಡ್ರೈಯರ್, ಹೇರ್ ಸೆಟ್, ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಕೂದಲು ಅದಕ್ಕೆ ಹೋಗ್ಬಿಡುತ್ತೆ. ಬಟ್ ನೀವು ಮೇಂಟೈನ್ ಮಾಡಬೇಕು. ಹಂಗೆ ಅಂದ್ಬಿಟ್ಟು ನೀವು ಡೈಲಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಡೈಲಿ ಹೇರ್ ಸೆಟ್ ಮಾಡ್ತೀನಿ, ಆಗಲ್ಲ. ಕೂದಲು ಹಾಳಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಇದಕ್ಕೂ ಜೀವ ಇರುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇದಕ್ಕೂ ಜೀವ ಇರುತ್ತೆ. ನೀವು ಏನು ತಿಂತೀರಾ, ನೀವು ಹೆಂಗಿದ್ದೀರಾ ಅದು ನಿಮ್ಮ ಕೂದಲು ಹೇಳುತ್ತೆ. ನೀವು ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂದರೆ ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ನೀವು ಫುಲ್ಲು ಏನು ಕರೆಕ್ಟಾಗಿ ಫುಡ್ ತಿಂತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ವರ್ಕೌಟ್ ಮಾಡ್ತಾ ಇಲ್ಲ, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊತಾ ಇಲ್ಲ ಅಂದಾಗ ಕೂದಲು ಚೆನ್ನಾಗಿರಲ್ಲ, ತುಂಬ ಹೇರ್ ಫಾಲ್ ಆಗುತ್ತೆ. ಜಾಸ್ತಿ ಯೋಚನೆ ಮಾಡಿದ್ರೂ ಕೂದಲಿಗೆ ಎಫೆಕ್ಟ್, ಕೂದಲು ಉದುರುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ಪಾಯಿಂಟು, ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಆ್ಯಕ್ಚುಲಿ, ಕೂದಲಿಗೆ ಹಾರ್ಡ್ ವಾಟರ್ ಯೂಸೇ ಮಾಡಬೇಡಿ. ಇರ್ತೀರಾ ಟ್ಯಾಪ್ ಎಲ್ಲ ನಿಮಗೆ ಡ್ರೈ ಆಗಿಬಿಟ್ಟಿರುತ್ತೆ, ಹಾರ್ಡ್ ವಾಟರ್ ಯೂಸ್ ಮಾಡ್ತಿರೋ ಟ್ಯಾಪ್ ಎಲ್ಲ ಲೈಕ್ ಪೌಡ್ರ್ ಥರ. ನೀವು ಪ್ಲಾಸ್ಟಿಕ್ ಆದರೆ ಅದು ಒಂದು ಸರ್ಟನ್ ಟೈಮ್ಗೆ ಅದು ಮುರಿದೇ ಹೋಗ್ಬಿಡುತ್ತೆ. ಓಕೆನಾ? ಬೆಟರ್ ನಿಮಗೆ ಹೆಡ್ ವಾಶ್ ಮಾಡ್ತೀನಿ ಅಂದರೆ ಲೈಕ್ ₹5 ಕಾಯಿನ್ದು ಕ್ಯಾನ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ಮನೇಲೇ ಫಿಲ್ಟ್ರ್ ಇರುತ್ತಲ್ಲ, ಫಿಲ್ಟ್ರ್ ವಾಟ್ರನ್ನ ನಾನು ಫಿಲ್ಟ್ರಿಂದ ಯೂಸ್ ಮಾಡೋದು. 2 ಲೀಟರ್ಸ್ ಆಫ್ ಬಾಟ್ಲ್ ಇದೆ ನಂದು, ಅದರಲ್ಲಿ ತೊಗೊಂಡ್ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ. ಶ್ಯಾಂಪು ಅಂತ ಬಂದರೆ ನನಗೆ
ಈಗ ಕರೆಂಟ್ಲಿ ನಾನು ಮೀರಾದೇ ಯೂಸ್ ಮಾಡ್ತಾ ಇರೋದು. ನಾವು ಚಿಕ್ಕದ್ರಿಂದ ಅದು ಯಾವ್ದು ಯೂಸ್ ಮಾಡ್ತಾ ಇದೀವಿ ಅದನ್ನೇ ಕಂಟಿನ್ಯೂ. ಅದಕ್ಕೆ ಕೂದಲಿಗೆ ಅಂತಾನೆ ಏನಿಲ್ಲ, ಇದೆಲ್ಲ ಅಪ್ಪ ಅಮ್ಮ ಕೊಟ್ಟಿರೋ ಗಿಫ್ಟು, ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ಸ್. ಹೋಪ್ ಯು ಗೈಸ್ ಆರ್ ಎಂಜಾಯ್ಡ್ ಇಟ್. ಇನ್ನ ನಿಮ್ಗೆ ಟಿಪ್ಸ್ ಏನಾದ್ರು ಬೇಕು ಅಂದ್ರೆ DM ಮಾಡಿ, ಐ ವಿಲ್ ಪ್ರೊವೈಡ್ ಯು ಗೈಸ್. ಓಕೆನಾ? ನಾನು ಹೋಮ್ ರೆಮಿಡೀಸ್ ಮಾಡ್ತಾ ಇರ್ತೀನಿ ಅವಾಗ. ಓಕೆನಾ? ಹೋಮ್ ರೆಮಿಡೀಸು ಮತ್ತು ಹೇರ್ ಮಾಸ್ಕು ಆ್ಯಂಡ್ ಫುಡ್ ರೋಟೀನ್ಸು. ಫುಡ್ಡು ಮೇಯ್ನು. ಕೂದಲು ಬೇಕು ಅಂದರೆ ಪ್ರೋಟೀನ್, ಸ್ಪ್ರೌಟ್ಸ್, ಕಾಳುಗಳು ಬೇಕೇ ಬೇಕು. ಅದನ್ನು ನಿಮಗೆ ಯಾವ ರೀತಿ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ನೀವು DM ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ? ವೆಲ್, thank you for watching my vlog and hope you guys are enjoyed it and please do subscribe ಮಾಡಿ. ಯಾಕೆ? ಎಲ್ಲ ಗೊತ್ತಿರೋರೆ ತುಂಬಾ ಜನ ಇರ್ತಾರೆ, ಒಂದು ಬಟನ್ ಹಿಂಗೆ ಟನ್ ಮಾಡಲ್ಲ. ಯಾಕೆ? ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಂಟೆಂಟ್ ಇಷ್ಟ ಆಯಿತು ಅಂತ ಶೇರ್ ಮಾಡಿ, ನಾನು ಇಷ್ಟ ಆದೆ ಅಂದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆ, ವೆಲ್ ಗೈಸ್, ಬಾಯ್.